ತುಂಬ ಖುಷಿ ಆಯಿತು. ಅವ್ರು ಎಂಜಾಯ್ ಮಾಡ್ತಿದ್ರು, ನಾವು ಎಂಜಾಯ್ ಮಾಡ್ತಾ ಇದ್ವಿ. ನಾವು ಮಾಡೋದೇ ಅದೇ ಅಲ್ವಾ, ಅಭಿಮಾನಿಗಳು ಎಂಜಾಯ್ ಮಾಡಲಿ ಅಂತಾನೆ. ಸೊ ಅವ್ರು ಎಂಜಾಯ್ ಮಾಡ್ತಾರೆ, ನಮಗೆ ತೃಪ್ತಿ ಆಗೇ ಆಗುತ್ತೆ. ತುಂಬ ಸಿನಿಮಾ ಮಾಡಿದ್ದಾರೆ, ಡಬಲ್ ರೋಲ್. ಹಾಂ, ಶೇಡ್ ನೋಡಿದ್ವಿ, ರೂಪಾಂತರ ಅಂತ ನೋಡಿದ್ವಿ. ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅದೇ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ದರ್ಶನ್ ಮಾಡಿರೋದು ನನಗೂ ತುಂಬ ಖುಷಿ ಆಯಿತು. ಎರಡೂ ಬೆಳಗ್ಗೆ ನಂಗೆ ರಿವ್ಯೂ ಬಂದಿದ್ದು ಕರೆಕ್ಟು. ಎರಡು ಬೇರೆ ಬೇರೆ ದರ್ಶನ ಅನ್ನೋ ಥರ ಫೀಲೇ ಆಯಿತು ನನಗೂ. ಸರ್, ಒಂದು ಅದೇ ಎಮೋಷ್ನಲ್ ಮೂಮೆಂಟ್ ಕೂಡ ಹೌದು. ಆ್ಯಶ್ವಲ್ ಅವಾಗಲೇ ಕೇಳಿದ್ವಿ ಹೋಗುವಾಗ ಒಳಗೆ ಅವರು ಇಲ್ಲದ ಜರ್ನಿನ ನೀವು ಇವತ್ತು ಹೆಂಗೆ ಅದನ್ನು ಇದನ್ನು ಮಾಡ್ತಾ ಇದ್ದೀರಿ, ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ನನಗೇನು ಅವ್ರು ಇಲ್ಲ ಅಂತ ಅನಿಸ್ತಾ ಇಲ್ಲ ಸರ್, ಜೊತೆಲೇ ಇದ್ದಾರೆ. ಅವ್ರ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ ದರ್ಶನ್ ಇದ್ದಾರೆ ಅನ್ನೋದನ್ನ. ನಿಮಗೇನು ತುಂಬ ಇಷ್ಟ ಆಯಿತು ಸರ್ ಈ ಸಿನಿಮಾ? ಫುಲ್ ಫಿಲಮೇ ಇಷ್ಟ ಆಯಿತು ಸರ್. ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ, ದರ್ಶನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಲ್ಲ ಕಲಾವಿದರು, ಇವನ್ ಅಚ್ಯುತ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮಹೇಶ್ ಮಾಂಜ್ಲೇಕರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಎಲ್ಲರನ್ನೂ ನೋಡಿ. ಬಿಫೋರ್ ಏನಾದ್ರು ನೋಡುವಂಥ ಪ್ರಯತ್ನ ಆಗಿತ್ತು? ನೀವಂದ್ರೆ ಒಬ್ಬ ನಿರ್ದೇಶಕರು, ಈ ಸಿನಿಮಾದ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಿ, ಪ್ರಮೋಷನ್ ಆಗಿರೋದು, ಕೆಲವು ಆ್ಯಕ್ಟಿವಿಟೀಸಲ್ಲಿ ಇದ್ರಿ. ಎಲ್ಲ ಜವಾಬ್ದಾರಿ ಇಲ್ಲ ಸರ್, ಪಾಪ ಎಲ್ಲ ಜವಾಬ್ದಾರಿ ಪ್ರಕಾಶ್ ಅವರೇ ಮಾಡಿದ್ರು. ನಾವು ಬರೀ ಪ್ರಮೋಷನ್ಗೆ ನೀವು ನಮ್ಮ ಎಲ್ಲಿ ಬೇಕು ಅಂದರೆ ಹೇಳಿ ನಾವು ಬಂದು ಮಾಡ್ತೀವಿ ಅಂದ್ವಿ. ಎಲ್ಲೆಲ್ಲಿ ಬೇಕು ಅಲ್ಲಿ ನಮ್ಮನ್ನು ಕರೆದ್ರು. ತುಂಬ ಖುಷಿಪಟ್ಟರು ಅವರು, ತುಂಬ ಅಂದರೆ ತುಂಬ ಖುಷಿಪಟ್ಟರು. ಸರ್ರಿಗೆ ಏನಾದ್ರು ಮಾತಾಡಿದೆ ನಾನು. ತುಂಬ ಇಷ್ಟಪಟ್ಟರು. ಸಿನಿಮಾ ನೋಡ್ಬೇಕು ಇಂಟರ್ವ್ಯೂಲಲ್ಲಿ ಅವ್ರ ಕಾಲ್ ಬಂದಿತ್ತು. ಸರಿ ನೀನು ಫುಲ್ ಫಿಲಮ್ ನೋಡ್ಬಿಟ್ಟು ಆಮೇಲೆ ನಿನ್ನ ರಿವ್ಯೂ ಹೇಳು ಅಂತ ಹೇಳಿದ್ರು. ಈಗ ದರ್ಶನ್ ಸರ್ಗೆ ಏನಾದ್ರು ಇಲ್ಲಿನ ಅಪ್ಡೇಟ್ ಬಗ್ಗೆ ಮಾಹಿತಿ ಏನಾದ್ರು ಹೋಗಿದೆಯಾ? ಹೋಗ್ತಾ ಇರುತ್ತೆ ಸರ್, ಅಲ್ಲಿರೋ ಪೊಲೀಸವರೇ ಇನ್ಫಾರ್ಮೇಷನ್ ಕೊಡ್ತಾರೆ ಬಿಡಿ ಸರ್. ನೋಡಿದ್ವಿ ಸಿನಿಮಾ ಅವ್ರು ನೋಡ್ತಿರ್ತಾರೆ ಹೊರಗಡೆ, ಅದನ್ನು ಹೇಳ್ತಿರ್ತಾರೆ ಅಲ್ಲಿ. ಈಗ ನಾವೇನೋ ಹೋದ್ರು ನಾವು ಹೇಳ್ತೀವಿ. ನಾನು ಅವಾಗಲೇ ಹೇಳಿದೆ ಸರ್, ಅದು ಅವ್ರ ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ದರ್ಶನ್ ಪಾಲಿಟಿಕ್ಸಿಗೆ ಬರಬೇಕಲ್ಲ ಬರೀ ಸಿನಿಮಾನೇ ಮಾಡಬೇಕನ್ನೋದು. ಬಟ್ ಹಿಂದೆ ಒಂದು ಆಫರ್ ಬಂದಿತ್ತು ಅನ್ನೋದು ಸರ್, ಅವ್ರು ರಾಜಕಾರಣ ಬರಬೇಕು ಅಂತ ಒಂದಷ್ಟು ಮಾತುಕತೆ ಆಗಿತ್ತು. ಯಾರು ಹೇಳಿದ್ರು? ಕ್ವಶನ್ನು ನೀವೇ ಕೇಳ್ತೀರಾ, ಆನ್ಸರು ನೀವೇ ಹುಡುಕ್ತೀರಾ. ಒಂದಷ್ಟು ಕೇಳ್ತೀರಿ. ಈಗ ನಟರು ಅಂತಂದ್ರೆ ಸುಮ್ಮನೆ ಅವ್ರು ರಾಜಕಾರಣ ಬರಲಿ ಅಂತ ತುಂಬ ಜನಕ್ಕೆ ಇಷ್ಟ ಇರುತ್ತೆ. ನಾಯಕರು ತುಂಬ ಜನ ದರ್ಶನ್ ಹತ್ರ ಯಾರು ಅದು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್ ನೀವು ಪಾಲಿಟಿಕ್ಸಿಗೆ ಬನ್ನಿ ಅಂತ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಸರಿ, ಈಗ ಬುಕ್ ಮೈ ಶೋನಲ್ಲಿ ರಿವ್ಯೂ ಮತ್ತು ರೇಟಿಂಗ್ ಕೊಡಬಾರ್ದು ಅನ್ನೋಂಥದ್ದು ಬೇರೆ ಬಂದಿದೆ. ಹೌದು, ನಂದು ರಾಯಲ್ಗೆ ನೆಗೆಟಿವ್ ರಿವ್ಯೂಸ್ ತುಂಬ ಬಂತು. ಯಾರ್ಯಾರೋ ಬೇಕು ಅಂತ ಮಾಡಿದ್ರು. ಯಾವುದೋ ಒಂದು ಥಿಯೇಟ್ರಲ್ಲಿ 400 ಟಿಕೆಟ್ ಬುಕ್ ಆಗಿತ್ತು, ಬಟ್ ಅಲ್ಲಿ ಇದ್ದಿದೆ 20 ಜನ. ಬಟ್ ಇನ್ನು 380 ಜನ ಏನು ಮಾಡಿದ್ರು, ರಿವ್ಯೂನೇ ಹಾಕಿದ್ದು. ಸೊ ಕರೆಕ್ಟ್ ಇದು ಮಾಡಿರೋದು. ಸುಮ್ಮನೆ ಒಂದು ಸಿನಿಮಾನ ಕಿಲ್ ಮಾಡಬೇಕು ಅಂತ ಬರೀ ಒಂದು 50,000 ಖರ್ಚು ಮಾಡ್ಬಿಡ್ಬೋದು. ಸೊ ಅದು ಮಾಡಿದ್ರೆ ಅಟ್ಲೀಸ್ಟ್ ಸಿನಿಮಾ ಉಳಿಯುತ್ತೆ. ಸರ್, ಈಗ ಗಾಂಧಿನಗರಲ್ಲಿ ಈ ಥರದ್ದೊಂದು ಕಲ್ಚರ್ ಇದೆ ಅಂತ ಅನ್ಸುತ್ತಾ ಸರ್? ಅಂದರೆ ಕೆಲವು ನಾನೇ ಅನುಭವಿಸಿದ್ದೀನಲ್ಲ ಸರ್ ರಾಯಲ್ಗೆ, ನಾನೇ ಲೈವ್ ಎಕ್ಸಾಂಪಲ್ಲು. ಉದ್ದೇಶಪೂರ್ವಕವಾಗಿ ಸಿನಿಮಾ ಮಾಡ್ಬೋದು. ಬೇರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನೀವು ಕೂಡ ಒಪ್ಕೊಳ್ತೀರಿ ಸರ್? ಗೊತ್ತಿಲ್ಲ ಸರ್, ಫೀಲ್ ಆಗ್ತಾ ಇಲ್ಲ ನನಗೆ, ಗೊತ್ತಿಲ್ಲ. ಸಾರಥಿ ಟೈಮ್ ಇದೇ ರೀತಿಯಾದಂಥ ಒಂದು ಸಿಚುವೇಶನ್ ಸುಮಾರು ನೀವು ನಿರ್ದೇಶಕರಾಗಿ ಈ ಸತಿ ಅದು ಇರಲಿಲ್ಲ. ಯಾಕಂದ್ರೆ ದರ್ಶನ್ ಸೆಲೆಬ್ರಿಟೀಸ್ ಕಾನ್ಫಿಡೆನ್ಸ್ ಕೊಟ್ಟಿದ್ರು, ನಾವು ಇದೀವಿ ಸಿನಿಮಾನ ಮುಂದಕ್ಕೆ ನಾವು ತೊಗೊಂಡೋಗ್ತೀವಿ ಅಂತ ತೊಗೊಂಡೋದ್ರು. ನೆನ್ನೆ ಅಷ್ಟೇ ರಿಷಬ್ ಶೆಟ್ಟಿ ಸರ್ ಇರ್ಬೋದು, ಜೊತೆಗೆ ಶಿವಣ್ಣ ಅವರು ವಿಶ್ ಮಾಡಿದ್ರು. ಇವತ್ತು ಸುಮಲತಾ ಅವರು ಕೂಡ ಗರ್ಜಿಸ್ಲಿ ದರ್ಶನ ಡೆವಿಲ್ ಸಿನಿಮಾ ಅನ್ನೋದನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಸರ್. ತುಂಬ ಖುಷಿ ಆಗುತ್ತೆ. ಈಗ ಶಿವಣ್ಣ ಅವರು ನಮ್ಮ ಸೀನಿಯರು, ಸೊ ಅವರ ಆರೈಕೆ ಆ್ಯಂಡ್ ರಿಷಬ್ ಶೆಟ್ಟಿ ಅವರು ಇವಾಗ ನ್ಯಾಷನಲ್ ಸ್ಟಾರು, ಅವರ ಆರೈಕೆ ಎಲ್ಲ ತುಂಬ ಹೆಲ್ಪ್ ಆಗೇ ಆಗುತ್ತೆ ನಮಗೆ. ಅವ್ರಿಗೆ ಖುಷಿ ಆಗುತ್ತೆ ಎಲ್ಲರೂ ನಮ್ಗೆ ಆರೈಸ್ತಾ ಇರೋದು. ಥ್ಯಾಂಕ್ ಯು ಬಾಬಾ.